ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಇವತ್ತಿನ ವಿಡಿಯೋ ಬಂದು ಟೈಪ್ಸ್ ಆಫ್ ವರ್ಬ್ಸ್. ಇಲ್ಲಿ ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಮತ್ತು ಪೆಕ್ಯುಲಿಯರ್ ವರ್ಬ್ಸ್ ಅಂಥೇಳಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಕ್ರಿಯಾಪದಗಳನ್ನು 3 ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ. ಕ್ರಿಯಾಪದಗಳನ್ನು ನಾವು ಏನು ಮಾಡ್ತೀವಿ, ವರ್ಬ್ಸನ್ನು 3 ಥರನಾಗಿ ವಿಂಗಡಣೆ ಮಾಡ್ತೀವಿ. ಅವು ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಇವುಗಳನ್ನು ನಾವು ರಚನೆ ಮಾಡುವಾಗ ED, EN, NT ಈ ಮೊದಲಾದ ಅಕ್ಷರಗಳ ಸಹಾಯವನ್ನು ಪಡೆಯುತ್ತೇವೆ. ED ಮತ್ತು NT, EN ಈ ರೀತಿ ಅಕ್ಷರಗಳನ್ನು ನಾವು ಬಳಸಬೇಕಾಗ್ತದೆ. ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಮಾಡಲಿಕ್ಕೆ, ಪಾಸ್ಟ್ ಪಾರ್ಟಿಸಿಪಲ್ ಮಾಡಲಿಕ್ಕೆ ಇವುಗಳನ್ನು ನಾವು ಬಳಸಬೇಕಾಗ್ತದೆ. ಅದನ್ನು ಯಾವ ರೀತಿ ನಾವು ಬಳಸ್ತೀವಿ ಅವುಗಳನ್ನು ನೋಡೋಣ. ಇಂಥ ವರ್ಬ್ಗಳನ್ನು ನಾವು ಏನಂತೀವಿ, ವೀಕ್ ವರ್ಬ್ಸ್ ಅಥವಾ ರೆಗ್ಯುಲರ್ ವರ್ಬ್ಸ್ ಎಂದು ಕರೆಯುತ್ತೇವೆ. ಅಂದರೆ ಕ್ರಿಯಾಪದಗಳನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಇವುಗಳನ್ನು ರಚಿಸುವಾಗ ED, EN, NT ಈ ರೀತಿಯಾದ ಕೆಲವು ಅಕ್ಷರಗಳನ್ನು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ, ಸಹಾಯವನ್ನು ಪಡೆದುಕೊಳ್ತೀವಿ. ಇವುಗಳನ್ನು ನಾವು ವೀಕ್ ವರ್ಬ್ಸ್ ಅಥವಾ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಪ್ರೆಸೆಂಟ್, ಪಾಸ್ಟ್, ಪಾರ್ಟಿಸಿಪಲ್. ಪ್ರೆಸೆಂಟ್ ಪಾರ್ಟಿಸಿಪಲ್ V + ING ಅಂದರೆ ವರ್ಬ್ ಮತ್ತು ING ಪ್ರತ್ಯಯನ ಸೇರಿಸಿದಾಗ ಯಾವ ರೀತಿ ಆಗ್ತದೆ. ಮತ್ತು ಟು ಪ್ಲಸ್ ವರ್ಬ್ V1 ವರ್ಬದ ಮೊದಲ ಪ್ರೆಸೆಂಟ್ ಫಾರ್ಮನ್ನು ನಾವು ಇಟ್ಟಾಗ ಯಾವ ರೀತಿ ಯೂಸ್ ಮಾಡ್ತೀವಿ. ಈಗ ಪ್ಲೇ, ಫಾರ್ ಎಕ್ಸಾಂಪಲ್ ಪ್ಲೇ ಅನ್ನುವಂಥ ಒಂದು ವರ್ಬ್ ಪಾಸ್ಟ್ ಟೆನ್ಸ್ ಆಗಬೇಕಂದ್ರೆ ಇಲ್ಲಿ ED ಪ್ರತ್ಯಯ ಹಚ್ತೀವಿ ನಾವು, ED ಪ್ಲೇಡ್. ಅದೇ ರೀತಿ ಪಾಸ್ಟ್ ಪಾರ್ಟಿಸಿಪಲ್ದೊಳಗೂ ED ಪ್ಲೇಡ್ ಅಂತ ಆಗ್ತದೆ. ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ದೊಳಗೆ V + ING ಅಂದರೆ ಪ್ಲೇ ING ಪ್ರತ್ಯಯ ಹಚ್ಚಿ ಪ್ಲೇಯಿಂಗ್ ಅಂಥೇಳಿ. ಇಲ್ಲಿ ಟು ಪ್ಲೇ. ಅದೇ ರೀತಿ ಸಿಲೆಕ್ಟ್, ಇಲ್ಲಿ ಸಿಲೆಕ್ಟೆಡ್ ಆಗ್ತದೆ, ಇಲ್ಲಿ ED ಪ್ರತ್ಯಯ ಹತ್ತದ. ಆಮೇಲೆ ಸಿಲೆಕ್ಟೆಡ್ ED, ಸಿಲೆಕ್ಟ್ ING ಪ್ರತ್ಯಯ, ವರ್ಬ್ + ING, ಇಲ್ಲಿ ಟು ಸಿಲೆಕ್ಟ್. ಅದೇ ರೀತಿ ಲರ್ನ್, ಇಲ್ಲಿ ಲರ್ನ್ಟ್ ಆಗ್ತದೆ. NT ಅನ್ನುವಂಥ 2 ಅಕ್ಷರಗಳನ್ನು ನಾವು ಯೂಸ್ ಮಾಡ್ತೀವಿ. ಲರ್ನಿಂಗ್, ಲರ್ನ್ ING ಪ್ರತ್ಯಯ ಸೇರಿಸಿ ಲರ್ನಿಂಗ್, ಟು ಲರ್ನ್. ದೆನ್ ಕಿಕ್ಡ್, ಕಿಕ್ಕಿಂಗ್, ಟು ಕಿಕ್. ಈ ರೀತಿಯಾಗಿ ನಾವು ಕ್ರಿಯಾಪದಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಪ್ರೆಸೆಂಟ್, ಪಾಸ್ಟ್, ಪಾರ್ಟಿಸಿಪಲ್. ಇವುಗಳನ್ನು ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಮತ್ತು ಪಾರ್ಟಿಸಿಪಲ್ ಮಾಡುವಾಗ ಕೆಲವೊಂದು ಅಕ್ಷರಗಳನ್ನು ನಾವು ಉಪಯೋಗ ಮಾಡ್ತೀವಿ. ಇವುಗಳಿಗೆ ನಾವು ಏನಂತೀವಿ, ವೀಕ್ ವರ್ಬ್ಸ್ ಅಥವಾ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಇದು ಎಕ್ಸಾಂಪಲ್ಸ್ ವೀಕ್ ವರ್ಬಿಗೆ. ಈ ಒಂದು ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.